ರಜೆಗೆ ಬಂದಿರುವ ಸೈನಿಕರಿಗೆ ಸೇನೆಯಿಂದ ತುರ್ತು ಕರೆ ಬರ್ತಾ ಇದೆ. ಹೀಗಾಗಿ ಸೇನಾ ಕರ್ತವ್ಯಕ್ಕೆ ಮತ್ತೆ ಮರಳುತ್ತಾ ಇದ್ದಾರೆ. ವಿಜಯಪುರದ ಯೋಧ ಸಹ ಸೇನೆಗೆ ಮತ್ತೆ ವಾಪಸ್ ಆಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಸಿಆರ್ಪಿಎಫ್ ಯೋಧ ರಮೇಶ್ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ಸೇನೆಯಿಂದ ಕರೆ ಬಂದ ಹಿನ್ನೆಲೆಯಲ್ಲಿ ಮತ್ತೆ ಸೇನೆಗೆ ವಾಪಸ್ ಹೋಗಿದ್ದಾರೆ. ರಜೆ ಮೇಲೆ ಊರಿಗೆ ಬಂದಿದ್ದು ಆಪರೇಷನ್ ಸಿಂಧೂರ ಮುಗುದಿಲ್ಲ ಅಂತ ಅವರಿಗೆ ಕರೆ ಮಾಡಿ ಸೂಚನೆಯನ್ನ ಸಹ ಕೊಡಲಾಗಿದೆ. ಲಚ್ಚಾಣ ಗ್ರಾಮದ ಸಿಆರ್ಪಿಎಫ್ ಯೋಧ ರಮೇಶ್ ಅಹಿರ ಸಂಘ ಅವರಿಗೆ ಕರೆ ಬಂದಿತ್ತು. ಹೀಗಾಗಿ ಸೇನೆಯಿಂದ ಬಂದಂತಹ ಕರೆ ಹಿನ್ನೆಲೆಯಲ್ಲಿ ಸೇನೆಗೆ ಮತ್ತೆ ಹೋಗಿದ್ದಾರೆ ಕರ್ತವ್ಯ ನಿರ್ವಹಣೆಗೆ. ಲಚ್ಚಾಣದ ಸಿದ್ದಲಿಂಗ ಮಹಾರಾಜರ ಗದ್ದುಗೆಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಯಿತು. ಅವರನ್ನ ಕಳಿಸಿಕೊಡುವುದಕ್ಕೆ ಮುಂಚಿತವಾಗಿ ಪೂಜೆ ಸಲ್ಲಿಸಿ ಕರ್ತವ್ಯಕ್ಕೆ ಹೊರಟಿದ್ದಾರೆ ಯೋಧ ರಮೇಶ್. ಸಿಂಧೂರ ತಿಲಕ ಇಟ್ಟು ಬೀಳ್ಕೊಡಲಾಗಿದೆ ಲಚ್ಚಾಣ ಗ್ರಾಮಸ್ಥರಿಂದ. ಸಿಆರ್ಪಿಎಫ್ ಯೋಧ ರಮೇಶ್ಗೆ ಪೊಲೀಸ್ ಎಸ್ಕಾರ್ಟ್ ಅನ್ನ ಸಹ ಕೊಡಲಾಗಿತ್ತು. ವಾಹನಕ್ಕೆ ತ್ರಿವರ್ಣ ಧ್ವಜವನ್ನ ಕಟ್ಟಿ ರಮೇಶ್ಗೆ ಬೀಳ್ಕೊಡುಗೆ ನೀಡಲಾಗಿದೆ ಗ್ರಾಮಸ್ಥರಿಂದ. ರಜೆಗೆ ಬಂದಿರುವಂತಹ ಸಾಕಷ್ಟು ಸೈನಿಕರಿಗೆ ಈಗಾಗಲೇ ಕರೆ ಬಂದಿದೆ. ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿ ಅಂತ ಕರೆ ಬಂದ ತಕ್ಷಣ ಸೈನಿಕರು ಹೊರಡ್ತಾ ಇದ್ದಾರೆ. ರಜೆಗೆ ಬಂದಿರುವಂತಹ ಎಲ್ಲ ಸೈನಿಕರು ಸಹ ಸಿದ್ಧರಾಗೇ ಇದ್ದಾರೆ. ಯಾವಾಗ ಬೇಕಾದ್ರೂ ಕರೆ ಬರ್ಬೋದು, ನಾವು ಹೋಗೋದಕ್ಕೆ ರೆಡಿ ಆಗಿರ್ಬೇಕು ಅಂತ ಈಗಾಗಲೇ ಸಾಕಷ್ಟು ಯೋಧರಿಗೆ ಕರೆ ಬಂದಿದೆ. ಅವರೆಲ್ಲರೂ ಸಹ ಈಗ ಮತ್ತೆ ಕರ್ತವ್ಯಕ್ಕೆ ವಾಪಸ್ ಆಗಿದ್ದಾರೆ. ಕರ್ತವ್ಯಕ್ಕೆ ವಾಪಸ್ ಆಗ್ತಾ ಇರುವಂತಹ ಯೋಧರಿಗೆ ಗ್ರಾಮಸ್ಥರು ಬೀಳ್ಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಸಿಆರ್ಪಿಎಫ್ ಯೋಧ ರಮೇಶ್ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ಸೇನೆಯಿಂದ ಕರೆ ಬಂದ ಹಿನ್ನೆಲೆಯಲ್ಲಿ ಮತ್ತೆ ಸೇನೆಗೆ ವಾಪಸ್ ಹೋಗಿದ್ದಾರೆ. ರಜೆ ಮೇಲೆ ಊರಿಗೆ ಬಂದಿದ್ದು ಆಪರೇಷನ್ ಸಿಂಧೂರ ಮುಗುದಿಲ್ಲ ಅಂತ ಅವರಿಗೆ ಕರೆ ಮಾಡಿ ಸೂಚನೆಯನ್ನ ಸಹ ಕೊಡಲಾಗಿದೆ. ಲಚ್ಚಾಣ ಗ್ರಾಮದ ಸಿಆರ್ಪಿಎಫ್ ಯೋಧ ರಮೇಶ್ ಅಹಿರ ಸಂಘ ಅವರಿಗೆ ಕರೆ ಬಂದಿತ್ತು. ಹೀಗಾಗಿ ಸೇನೆಯಿಂದ ಬಂದಂತಹ ಕರೆ ಹಿನ್ನೆಲೆಯಲ್ಲಿ ಸೇನೆಗೆ ಮತ್ತೆ ಹೋಗಿದ್ದಾರೆ ಕರ್ತವ್ಯ ನಿರ್ವಹಣೆಗೆ. ಲಚ್ಚಾಣದ ಸಿದ್ದಲಿಂಗ ಮಹಾರಾಜರ ಗದ್ದುಗೆಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಯಿತು. ಅವರನ್ನ ಕಳಿಸಿಕೊಡುವುದಕ್ಕೆ ಮುಂಚಿತವಾಗಿ ಪೂಜೆ ಸಲ್ಲಿಸಿ ಕರ್ತವ್ಯಕ್ಕೆ ಹೊರಟಿದ್ದಾರೆ ಯೋಧ ರಮೇಶ್. ಸಿಂಧೂರ ತಿಲಕ ಇಟ್ಟು ಬೀಳ್ಕೊಡಲಾಗಿದೆ ಲಚ್ಚಾಣ ಗ್ರಾಮಸ್ಥರಿಂದ. ಸಿಆರ್ಪಿಎಫ್ ಯೋಧ ರಮೇಶ್ಗೆ ಪೊಲೀಸ್ ಎಸ್ಕಾರ್ಟ್ ಅನ್ನ ಸಹ ಕೊಡಲಾಗಿತ್ತು. ವಾಹನಕ್ಕೆ ತ್ರಿವರ್ಣ ಧ್ವಜವನ್ನ ಕಟ್ಟಿ ರಮೇಶ್ಗೆ ಬೀಳ್ಕೊಡುಗೆ ನೀಡಲಾಗಿದೆ ಗ್ರಾಮಸ್ಥರಿಂದ. ರಜೆಗೆ ಬಂದಿರುವಂತಹ ಸಾಕಷ್ಟು ಸೈನಿಕರಿಗೆ ಈಗಾಗಲೇ ಕರೆ ಬಂದಿದೆ. ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿ ಅಂತ ಕರೆ ಬಂದ ತಕ್ಷಣ ಸೈನಿಕರು ಹೊರಡ್ತಾ ಇದ್ದಾರೆ. ರಜೆಗೆ ಬಂದಿರುವಂತಹ ಎಲ್ಲ ಸೈನಿಕರು ಸಹ ಸಿದ್ಧರಾಗೇ ಇದ್ದಾರೆ. ಯಾವಾಗ ಬೇಕಾದ್ರೂ ಕರೆ ಬರ್ಬೋದು, ನಾವು ಹೋಗೋದಕ್ಕೆ ರೆಡಿ ಆಗಿರ್ಬೇಕು ಅಂತ ಈಗಾಗಲೇ ಸಾಕಷ್ಟು ಯೋಧರಿಗೆ ಕರೆ ಬಂದಿದೆ. ಅವರೆಲ್ಲರೂ ಸಹ ಈಗ ಮತ್ತೆ ಕರ್ತವ್ಯಕ್ಕೆ ವಾಪಸ್ ಆಗಿದ್ದಾರೆ. ಕರ್ತವ್ಯಕ್ಕೆ ವಾಪಸ್ ಆಗ್ತಾ ಇರುವಂತಹ ಯೋಧರಿಗೆ ಗ್ರಾಮಸ್ಥರು ಬೀಳ್ಕೊಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.